ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಓಕೆ, ಇವತ್ತಿನ ವ್ಲಾಗ್ ಬೆಳಿಗ್ಗೆ 6:30 ಆಗ್ತಾ ಇದೆ. ಪೂಜೆ ಎಲ್ಲ ಆಯಿತು. ಇವಾಗ ಕಾಫಿ ಮಾಡೋಣ ಅಂತೇಳಿ ಬಂದೆ. ಮೊದಲು ಬಿಸಿನೀರು ಕುಡಿಬೇಕು. ಬೆಳಿಗ್ಗೆ ಫಸ್ಟ್ ಕುಡಿಯೋದೇ ಬಿಸಿ ನೀರು ಕುಡಿಬೇಕು, ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಸೊ ಬಿಸಿನೀರು ಕುಡಿದು ಅದಾದಮೇಲೆ ಕಾಫಿ ಕುಡಿಯೋಣ. ಓಕೆ, ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಕಂಪ್ಲೀಟಾಗಿ ತೋರಿಸ್ತೀನಿ. ಓಕೆ, ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಇನ್ನು ಇವತ್ತಂತೂ 4:15ಗೆ ಎಚ್ಚರ ಆಗಿಬಿಟ್ಟಿತ್ತು. ಹಾಗಾಗಿ ಎದ್ಬಿಟ್ಟೆ. ಏನಂತೇಳಿದರೆ ಎಷ್ಟೇ ಬೇಗ ಎದ್ರೂ ಕೂಡ ನನಗೆ ಲೇಟಾಗಿ ಎದ್ದಿದ್ದೀನಿ ಅಂತ ಅನಿಸ್ತಾ ಇರುತ್ತೆ. ಏನಕ್ಕೆ ಅಂತೇಳಿದರೆ 6 ಗಂಟೆ ಅಷ್ಟೊತ್ತಿಗೆ ಅಲ್ಲೇ ಬೆಳಕು ಬಂದುಬಿಡುತ್ತೆ ಅಲ್ವಾ. ನಾನು 6:15ಗೆ ಪೂಜೆ ಮಾಡೋದು. ಹಾಗಾಗಿ ಎಷ್ಟು ಬೆಳಕಾಗಿಬಿಡುತ್ತಲ್ಲ, ಅಯ್ಯೋ ಎಷ್ಟು ಲೇಟಾಗೋಯ್ತು ಅನ್ನಿಸ್ತಾ ಇರುತ್ತೆ. ಅಷ್ಟು ಬಿಸಿಲು ಬಂದಿರುತ್ತೆ. ಇತ್ತೀಚೆಗಂತೂ ಬೇಗನೆ ಬಿಸಿಲು ಬರುತ್ತೆ. ಇನ್ನು ಎಲ್ಲ ಆಚೆ ಕಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ನನಗೆ 7 ಗಂಟೆ ಆಗೇ ಹೋಗಿರುತ್ತೆ. ಮನೆಗೂ ಅಷ್ಟೇ ಎಲ್ಲರೂ ಎದ್ದಿರ್ತಾರೆ. ಅಷ್ಟೊತ್ತಿಗೆ ಅವ್ರಿಗೂ ಕಾಫಿ ಕೊಡೋ ಸಮಯ 7:30ಗೆ ಕಾಫಿ ಕುಡಿತಾ ಇರ್ತೀವಿ ನಾವು. ಆ ಥರ ಅನಿಸ್ತಾ ಇರುತ್ತೆ. ಎಷ್ಟೇ ಬೇಗ ಇದ್ರೂ ಇನ್ನು ಲೇಟು ಅಂತೇಳಿ ಅನಿಸ್ತಾ ಇರುತ್ತೆ. ಇತ್ತೀಚೆಗಂತೂ ಫೋನ್ ಏನಾಗ್ತಾಯಿದೆ ಅಂತ ನನಗಂತೂ ಗೊತ್ತಾಗ್ತಾನೆ ಇಲ್ಲ. ಅಲ್ಲೆಲ್ಲಾದರೂ ಒಂದು ಇಟ್ಟು ಶೂಟ್ ಮಾಡ್ತಾ ಇರ್ತೀನಿ, ಸಡನ್ನಾಗಿ ಅದು ಕತ್ಲೆ ಆಗ್ತಾ ಇರುತ್ತೆ. ತುಂಬ ಬೇಜಾರಾಗ್ತಾ ಇರುತ್ತೆ. ಚೆನ್ನಾಗಿ ಶೂಟಿಂಗ್ ಎಲ್ಲ ಮಾಡ್ತಾ ಇರ್ತೀನಿ, ಅದು ಕತ್ಲಾಗುತ್ತೆ ಇತ್ತೀಚೆಗೆ. ನೋಡೋಣ, ಫೋನ್ ಆದರೂ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಅದೇ ಚೇಂಜ್ ಮಾಡ್ಕೊಳ್ತೀನಿ. ಇನ್ನು ಇವತ್ತಂತೂ ಬೆಳಿಗ್ಗೆ ಯೋಗನೂ ಕೂಡ ಮಾಡೇ ಇಲ್ಲ ನಾನು. ಹಂಗೆ ಎದ್ಬಿಟ್ಟು ಜಸ್ಟ್ ಮೆಡಿಟೇಷನ್ ಅಷ್ಟೇ ಮಾಡಿದೆ. ಒಂದು ಸ್ವಲ್ಪ ಧ್ಯಾನ ಮಾಡಿದರೆ ಒಂದು 20 ನಿಮಿಷನಾದರೂ ಧ್ಯಾನ ಮಾಡ್ತೀನಿ. ಅಷ್ಟೇ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ನೆಕ್ಸ್ಟು ನಾನು ಇವತ್ತಿನ ಕೆಲಸ ಏನು ಅದೆಲ್ಲನೂ ನನಗೆ ಪಟ ಅಂತ ನೆನಪು ಬರ್ತಾ ಇರುತ್ತೆ. ಯೋಗ ಎಲ್ಲ ಮುಗಿದ ಮೇಲೆ ಮೆಡಿಟೇಷನ್ ಎಲ್ಲ ಆದಮೇಲೆ ಅಷ್ಟು ಒಂದು ಕಾನ್ಸಂಟ್ರೇಷನ್ ಹೆಚ್ಚಿಸುತ್ತೆ. ಇನ್ನು ನೀವು ಯಾರಾದರೂ ಮಾಡಬೇಕು ಅಂತಿದ್ರೆ ಫಸ್ಟ್ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ ಧ್ಯಾನ ಮಾಡೋದನ್ನ. ಇನ್ನು ಯೋಗ ಅಂತ ಬಂದರೆ ರೆಗ್ಯುಲರಲ್ಲಿ ಮಾಡಲ್ಲ ನಾನು ವಾರದಲ್ಲಿ ಒಂದು 5 ಸಲ ಇಲ್ಲ 6 ದಿನ, ಕೆಲವೊಂದು ಸಲ 7 ದಿನವೂ ಮಾಡಿರ್ತೀನಿ. ನೋಡ್ತೀನಿ ಸಮಯ ತಕ್ಕಲ್ಲಿ ಸಿಕ್ಕಾಗೆ ಮಾಡೋದಷ್ಟೇ ನಾನು. ಇನ್ನು ನನಗಂತೂ ಯೋಗ ಮಾಡೋದು ಅಂತೇಳಿದರೆ ತುಂಬಾ ಇಷ್ಟ. ಯಾವಾಗಲೂ ಅಷ್ಟೇ ಯೋಗ ಮಾಡಬೇಕು ಅಂತೇಳಿದರೆ ಬೇಗನೆ ಎದ್ದೇಳ್ಬಿಡ್ತೀನಿ. ಅಷ್ಟು ಇಷ್ಟ ನನಗೆ. ಯಾವ ಟೈಮಲ್ಲಿ ಕೊಟ್ಟರೂ ಮಾಡ್ತಾ ಇರ್ತೀನಿ. ಸಮಯ ಯಾವಾಗ ಸಿಗುತ್ತೆ ಅಂತ ಕಾಯ್ತಾ ಇರ್ತೀನಿ. ಆ ರೀತಿ ನನಗೆ ಯೋಗ ಅಂದ್ರೇ ಅಷ್ಟಿಷ್ಟ. ಯೋಗ, ಧ್ಯಾನ, ಪೂಜೆ ಮತ್ತು ಅಡುಗೆ ಇವೆಲ್ಲ. ಇತ್ತೀಚೆಗಂತೂ ಈ ರೀತಿ ಪ್ಲ್ಯಾಂಟ್ಗಳನ್ನೆಲ್ಲ ಮನೆಯಲ್ಲಿ ಸಾಕೋ ಥರ ಒಂದು ಯೋಚನೆ ನಡೀತಾ ಇದೆ. ಇತ್ತೀಚೆಗೆ ನನ್ನ ಹತ್ರ ಎಷ್ಟಿದೆಯೋ ಅಷ್ಟನ್ನೇ ನಾನು ನೋಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನಿಲ್ಲ, ಒಂದು 7ರಿಂದ 8 ಇದೆ ಅಷ್ಟೇ. ಎಲ್ಲನೂ ನಮ್ಮ ಮನೆ ಕಡೆಯೇ ಸಿಗೋವಂಥದ್ದು. ಏನು ಸ್ಪೆಷಲ್ಲಾಗಿ ಯಾವುದೂ ನಾನು ಕೊಂಡ್ಕೊಂಬಂದು ಯಾವುದೂ ಗಿಡನ ಬೆಳೆಸ್ತಾ ಇಲ್ಲ, ಇರೋದಲ್ಲೇ ಬೆಳೆಸ್ತಾ ಇದ್ದೀನಿ. ಒಂಥರ ಏನೋ ಇಷ್ಟೆಲ್ಲ ಕೆಲಸಗಳೆಲ್ಲ ಮಧ್ಯ ನನಗಿಷ್ಟ ಆಗೋವಂಥ ಕೆಲಸ ಮಾಡಿದ್ರೆ ಏನೋ ಒಂಥರ ಖುಷಿ ಅಲ್ವಾ. ತುಂಬಾ ಇಷ್ಟ ಆಗುತ್ತೆ ನನಗೆ. ನೋಡಿ ನೀವೆಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತೇಳಿದರೆ. ಇನ್ನು ಏನಕ್ಕೆ ನಾನು ಯೋಗನೆಲ್ಲ ಜಾಸ್ತಿ ನಾನು ವೀಡಿಯೋದಲ್ಲೆಲ್ಲ ಆ್ಯಡ್ ಮಾಡಲ್ಲ ಅಂತೇಳಿದರೆ, ಏನೋ ಅಷ್ಟೊಂದು ಕಂಫರ್ಟ್ ಅಂತ ಅನಿಸಲ್ಲ ನನಗೆ. ಹಾಗಾಗಿ ಆ್ಯಡ್ ಮಾಡಿಲ್ಲ. ನೋಡೋಣ ಮುಂದೆ ಒಂದೊಳ್ಳೆ ನಿಮಗೂ ಕೂಡ ಇನ್ಫಾರ್ಮೇಷನ್ ಬೇಕು ಅಲ್ವಾ. ಯೋಗ ಬಗ್ಗೆ ನನಗೆ ಗೊತ್ತಿರೋಷ್ಟು ನಿಮಗೂ ಹೇಳ್ಬೇಕಲ್ವ. ಹಾಗಾಗಿ ಅದಕ್ಕೂ ಒಂದು ಪ್ಲ್ಯಾನ್ ಮಾಡಿಕೊಂಡು ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಇಲ್ಲ ಅಂತೇಳಿದ್ರೇ ಯಾವಾಗಾದರೂ ಲಾಗ್ ಮಾಡಿದಾಗೆ ಒಂದೊಂದು ಹೇಳ್ಕೊತಾನಾದರೂ ಬರ್ತೀನಿ. ನೋಡೋಣ, ನನಗೆ ಟೈಮ್ ಸಿಕ್ಕಾಗೆ ಮ್ಯಾನೇಜ್ ಮಾಡಿಕೊಂಡು ಶೂಟ್ ಮಾಡ್ತೀನಿ. ಇನ್ನೊಂದೇನು ಅಂತೇಳಿದರೆ, ಇತ್ತೀಚೆಗಂತೂ ಲಾಗ್ ಅಂದರೆ ರೆಗ್ಯುಲರಾಗಿ ಹಾಕಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ನೀವು ಸಪೋರ್ಟ್ ಮಾಡ್ತೀರಾ ಅಂತೇಳಿ ಕೂಡ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಈ ಯೋಗ ಬಗ್ಗೆ ಹೇಳಬೇಕು ಅಂತೇಳಿದರೆ, ನೋಡೋಣ ನೆಕ್ಸ್ಟ್ ಲಾಗ್ ಇಲ್ಲ ಅಥವಾ ಅದರ ನೆಕ್ಸ್ಟ್ ಲಾಗಲ್ಲಿ ಇನ್ಮೇಲೆ ಡೈಲಿ ಯೋಗ ಲಾಗು ಕೂಡ ನಿಮಗೂ ಹೆಲ್ಪ್ ಆಗುತ್ತೆ ಅಲ್ವಾ. ಹಾಗಾಗಿ ಹಾಕೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತಿನ ಅಡುಗೆ ಬಂದುಬಿಟ್ಟು ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲಾಗಿ ಅಂದರೆ ಹೆಸರುಬೇಳೆ ಪಾಯಸ, ಸಾಂಬಾರು, ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಏನು ಸ್ಪೆಷಲ್ ಮಾಡಿಲ್ಲ.
ಏನು ಬೇಡ ಸಿಂಪಲ್ಲಾಗಿ ಇರಲಿ ಅಂತ ಹೇಳಿದರು. ಹಾಗಾಗಿ ಸಿಂಪಲ್ಲಾಗೇ ಮಾಡ್ಕೊಳ್ತಾ ಇದ್ದೀನಿ. ಏನು ಶೂಟ್ ಮಾಡ್ಕೊಳ್ಳೋದಕ್ಕೂ ಹೋಗಿಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ, ಹೆಸರುಬೇಳೆ ಪಾಯಸ, ಅನ್ನ ಸಾಂಬಾರೆಲ್ಲ ಮಾಡ್ಕೊಳೋದೆಲ್ಲ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಅಂಥದ್ದನ್ನೆಲ್ಲ ಸಿಲ್ಲಿ ಎಲ್ಲ ಹಾಕೋದಕ್ಕೆ ನನಗೆ ಇಂಟ್ರೆಸ್ಟ್ ಬರಲ್ಲ. ಏನಾದರೂ ಸ್ಪೆಷಲ್ಲಾಗಿ ಏನಾದರೂ ಮಾಡಿದಾಗ ಅಥವಾ ನನಗೇನಾದರೂ ಸ್ಪೆಷಲ್ ಅಂತ ಅನ್ನಿಸ್ದಾಗ ಮಾತ್ರ ನಿಮ್ಮ ಜೊತೆ ಅಂದರೆ ಶೇರ್ ಮಾಡ್ತೀನಿ, ಶೂಟ್ ಮಾಡಿಬಿಟ್ಟು. ಇನ್ನು ಇವಾಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಅಡುಗೆ ಎಲ್ಲ ಆದಮೇಲೆ ಕ್ಲೀನ್ ಮಾಡ್ಕೊಂಡ್ಮೇಲೆ ನಾನು ಇವಾಗ ಅಡುಗೆ ಎಲ್ಲ ಆಗಿದೆ. ಸೊ ಲಾಸ್ಟಲ್ಲಿ ಸ್ವಲ್ಪ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಏನಂತ ಹೇಳಿದ್ರೆ ಮಜ್ಜಿಗೆ ನಾವು ಜಾಸ್ತಿ ಉಪಯೋಗಿಸ್ತೀವಿ, ಮಜ್ಜಿಗೆ ನಾವು ಜಾಸ್ತಿ ಕುಡಿತೀವಿ. ಬೆಳಿಗ್ಗೆ ಮಧ್ಯಾಹ್ನ ನೈಟು ಯಾವಾಗಲೂ ಕುಡಿತಾನೇ ಇರ್ತೀವಿ ಮಜ್ಜಿಗೆ. ಸೊ ಏನಂತ ಹೇಳಿದ್ರೆ ಬೆಳಗ್ಗೆನೇ ಒಂದು ಸಲ ಮಾಡಿಟ್ಬಿಟ್ರೆ ಬೇಕಾದ್ರೆ ಯಾವಾಗ ಬೇಕೋ ಅವಾಗ ಕುಡ್ಕೊಳ್ತಾರೆ. ನೈಟ್ಗೂ ಮತ್ತೆ ನೈಟ್ ಮಜ್ಜಿಗೆ ಮಾಡಲ್ಲ, ಒಂದೇ ಸಲ ಬೆಳಿಗ್ಗೆ ಮಾಡಿದರೆ ಅದು ಜಾಸ್ತಿ ಮಾಡೋದು. ಸೊ ನೈಟ್ ತನೂ ಆಗೋಗುತ್ತೆ. ಅಜ್ಜಿ ಮನೆ ಮೊಸರು ಇದು ಇವತ್ತು ಮಾಡ್ತಾ ಇರೋದು. ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ, ಅದು ನ್ಯಾಚುರಲ್ ಅಲ್ವಾ, ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ. ಇನ್ನು ನಾವು ಪ್ಯಾಕೆಟ್ ಮೊಸರು ತೊಗೊಂಬಂದ್ರೆ ಅದಷ್ಟು ಹುಳಿನೇ ಇರೋಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಹುಳಿನೇ ಇರೋಲ್ಲ, ಅದು ಕೂಡ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೆ ಒಳ್ಳೇದಲ್ವಾ. ಮಜ್ಜಿಗೆ ಅಂತ ಬಂದರೆ ಇದನ್ನೇ ನಾವು ಕುಡಿಯೋದು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಶುಂಠಿ, ಬೆಳ್ಳುಳ್ಳಿ ಅದೆಲ್ಲನೂ ಜಜ್ಜಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಅಷ್ಟೊಂದು ಟೈಮ್ ಇಲ್ಲ, ಸದ್ಯಕ್ಕೆ ಇದನ್ನು ಉಪ್ಪು ಹಾಕ್ಬಿಟ್ಟು ಇಡ್ತೀನಿ ಅಷ್ಟೇ. ಏನಂತಂದರೆ ಉಪ್ಪು ಕೂಡ ಹಾಕ್ಕೊಂಡಂಗೆ ಕುಡಿದರೆ ಇನ್ನೂ ಒಳ್ಳೆಯದು. ಸ್ವಲ್ಪ ಉಪ್ಪಿದ್ರೆ ನನಗಿಷ್ಟ, ನಮ್ಮ ಮನೆಗೂ ಅಷ್ಟೇ ಉಪ್ಪಿದ್ರೇ ಅವರು ತುಂಬ ಎಲ್ಲರೂ ಇಷ್ಟಪಟ್ಟು ಕುಡಿಯೋದು. ಉಪ್ಪಿಲ್ಲ ಅಂತಿದ್ರೆ ಮಜ್ಜಿಗೆನೇ ಕುಡಿಯೋಲ್ಲ, ಹಾಗಾಗಿ ಯಾವಾಗಲೂ ಉಪ್ಪು ಹಾಕ್ಕೊಂಡೇ ಕುಡಿಯೋದು. ಇಷ್ಟು ಗಟ್ಟಿ ಇದೆ ಮಜ್ಜಿಗೆ, ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಅಡುಗೆ ಸಿಂಪಲ್ಲಾಗಿ ಹೆಸರುಬೇಳೆ ಪಾಯಸ, ಹಾಗೆ ಪಂಪ್ಕಿನ್ ಸಾಂಬಾರ್, ರೈಸ್ ಮಾಡಿದ್ದೀನಿ. ಸೊ ಮಜ್ಜಿಗೆ ಆ್ಯಸ್ ಯೂಶ್ವಲ್ ಯಾವಾಗಲೂ ಮಜ್ಜಿಗೆ ಇದ್ದೇ ಇರುತ್ತೆ, ಅದು ಕುಡಿದ್ರೆ ಇವತ್ತಿನ ಬ್ರೇಕ್ಫಾಸ್ಟ್ ಇದೇನೆ ನಮ್ಮದು. ನಮ್ಗೆ ಯಾವಾಗಲೂ ಅಷ್ಟೇ ಟಿಫನ್ಗೆ ಇದು ಮಾಡಬೇಕು, ಬೆಳಗ್ಗೆ ಟಿಫನ್ ಇದೇ ಇರಬೇಕು ಆ ಥರ ಏನಿಲ್ಲ. ಟೈಮ್ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದರೆ, ಇವಾಗ ತುಂಬ ಹಸಿವಾದರೆ ಚಪಾತಿ, ಬೆಳಗ್ಗೆನೇ ಒಂದ್ಸಲ ಮುದ್ದೆ, ಈ ರೀತಿ ಬೆಳಗ್ಗೆ ಟಿಫನ್ನೇ ತಿನ್ನಬೇಕು ಆ ಥರ ಏನೂ ಇಲ್ಲ ನಮ್ಮ ಮನೆಯಲ್ಲಿ. ಸೊ ನಮಗೆ ಮನೆಯಲ್ಲಿ ಇರೋ ಐಟಮ್ಸ್ ನೋಡಿಕೊಂಡು, ತರಕಾರಿ ನೋಡಿಕೊಂಡು, ಹಸಿವು ನೋಡಿಕೊಂಡು ಅಡುಗೆ ಮಾಡೋದು. ಇದೇ ಬೆಳಗ್ಗೆ ಟೈಮ್ ಇದೆ ಅದೇ ಆ ಥರ ಏನಿಲ್ಲ. ಎಷ್ಟೊಂದು ಸಲ ನಾವು ನೈಟ್ ಕೂಡ ಉಪ್ಪಿಟ್ಟು ಮಾಡ್ಕೊಂಡು ಊಟ ಮಾಡ್ತೀವಿ. ಅಂದರೆ ಬೆಳಗ್ಗೆಲ್ಲ ಹೊಟ್ಟೆ ತುಂಬ ಊಟ ಮಾಡಿರ್ತೀವ, ನೈಟ್ ಏನಂತ ಅಷ್ಟು ಹಸಿವು ಇರೋಲ್ಲ. ಸೊ ಲೈಟಾಗಿ ಉಪ್ಪಿಟ್ಟು ಆ ಥರ ಯಾವಾಗಾದರೂ ಇದೇ ರೀತಿ ಅಡುಗೆ ಇರಬೇಕು, ಇದೇ ರೀತಿ ಅಡುಗೆ ಮಾಡ್ತೀವಿ ಅಂತಲೂ ಅಲ್ಲ, ನಮ್ಗೆ ಯಾವ ರೀತಿ ಇಷ್ಟ ಬರುತ್ತೋ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಜಾಸ್ತಿ ಮುದ್ದೆ ಚಪಾತಿ ಇವನ್ನೇ ಮಾಡೋದು. ನಿಮ್ಗೇನಂತ ಹೇಳಿದ್ರೆ ಯಾವಾಗಾದರೂ ಒಂದು ಡಿಫ್ರೆಂಟಾಗಿ ಏನಾದ್ರು ಮಾಡಿರ್ತೀನಲ್ಲ ಆವಾಗಷ್ಟೇ ನಾನು ನಿಮಗೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡೋದಷ್ಟೇ. ನಮ್ಮ ಮಜ್ಜಿಗೆ ಕೂಡ ಆಯಿತು, ಊಟಕ್ಕೆ ಕರಿಬೇಕೆಲ್ಲರೂ ಬರ್ತಾರೆ ಇವಾಗ. ಊಟ ಮಾಡಿ ನೋಡೋಣ, ಮಧ್ಯಾಹ್ನನಾದರೂ ಏನಾದರೂ ಸ್ಪೆಷಲಾಗಿ ಅಡುಗೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ, 2-3 ದಿನ ಆಯಿತು, ಏನೂ ಸ್ಪೆಷಲ್ ಏನು ಮಾಡೇ ಇಲ್ಲ. ಇದೇ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ, ಮಧ್ಯಾಹ್ನನಾದರೂ ಏನಾದರೂ ಸ್ಪೆಷಲಾಗಿ ಏನಾದರೂ ಮಾಡ್ತೀನೇನೋ ಅಂತ ನೋಡ್ತೀನಿ. ಇನ್ನು ಮಧ್ಯಾಹ್ನನಾದರೂ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂಥೇಳಿ ಕೇಳಿದೆ ಅಮ್ಮನ ಅಪ್ಪನ. ಅವರಿಬ್ಬರು ಏನು ಬೇಡ, ಹಸಿವು ಆಗಿಲ್ಲ, ಇರೋದೇ ಸ್ವಲ್ಪ ಇದೆಯಲ್ಲ ಅದನ್ನೇ ಊಟ ಮಾಡ್ತೀವಿ ಸಾಕು, ನೈಟ್ ಏನಾದರೂ ನೋಡೋಣ ಅಂತೇಳಿ ಹೇಳಿದರು. ಇನ್ನು ನನಗೇನಂತ ಹೇಳಿದ್ರೆ ನೈಟು ಸ್ವಲ್ಪ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ, ಬೆಳಗ್ಗಿಂದನೂ ಕೆಲಸ ಮಾಡಿರ್ತೀನಲ್ವ. ಸೊ ನೈಟ್ ನನಗೆ ರೆಸ್ಟ್ ಬೇಕು ಅಂತೇಳಿ ಅನ್ನಿಸ್ತಾ ಇರುತ್ತೆ. ಆದಷ್ಟು ನೈಟು ಅಂದರೆ ನಾನು ಏನೇ ಇರಲಿ 6 ಗಂಟೆ ಅಥವಾ 7 ಗಂಟೆ ಒಳಗೇ ಏನೇ ಇದು ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ನನಗೆ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟು ಬರೋಲ್ಲ ನನಗೆ, ಹಾಗಾಗಿ ಅಷ್ಟರೊಳಗೇ ಏನೇ ಕೆಲಸ ಇದೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನು ಸಂಜೆ ಮೇಲೆ ಏನಾದರೂ ನಾನು ಎಡಿಟಿಂಗ್ ಕೆಲಸ ಇದ್ದರೆ ಎಲ್ಲನೂ ನಾನು ಸಂಜೆ ಮೇಲೆ ಮಾಡ್ಕೊಳ್ಳೋದು. ಇಲ್ಲ ಅಂತೇಳಿದರೆ ಸುಮ್ಮನೆ ವಾಕಿಂಗ್ ಆ ಥರ ಅಥವಾ ಯೋಗ ಆ ರೀತಿ ಮಾಡ್ಕೊಳ್ತೀನಿ ಅಷ್ಟೇ. ಸಂಜೆ ಮೇಲೆ ಸ್ವಲ್ಪ ಕೆಲಸ ಕಡಿಮೆನೇ ನಂದು. ಕಿಚನ್ ಕೆಲಸ ಮಾತ್ರ ಕಡಿಮೆ, ಬೇರೆ ಎಲ್ಲ ಕೆಲಸ ಇದ್ದೇ ಇರುತ್ತೆ ಆ್ಯಸ್ ಯೂಶ್ವಲ್. ಕಸ ಗುಡಿಸೋದು, ಒರೆಸೋದು, ಪೂಜೆ ಅವೆಲ್ಲ ಇದ್ದೇ ಇರುತ್ತೆ ಯಾವಾಗಲೂ. ಅದಕ್ಕೊಂದು ರೆಸ್ಟೇ ಇರೋಲ್ಲ ಅಂತಲೇ ಹೇಳ್ಬೋದು, ಯಾವಾಗಲೂ ಇದ್ದೇ ಇರುತ್ತೆ. ಇನ್ನು
ಬೆಳಿಗ್ಗೆ ಟೈಮು ಟಿಫನೆಲ್ಲ ಆಗಿರುತ್ತಲ್ಲ, ಎಲ್ಲ ಆದಮೇಲೆ ಒಂದು ಸಲ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ. ಟೇಬಲ್ಲು ಅಥವಾ ಊಟ ಟೇಬಲ್ಲು ಏನೇ ಇದ್ರೂ ಈ ಟೈಮಲ್ಲೇ ನಾನು ಮಾಡ್ಕೊಳ್ಳೋದು. ಬೆಳಿಗ್ಗೆ ಎಲ್ಲನೂ ಕ್ಲೀನ್ ಮಾಡಿರ್ತೀನಿ. ಅಂದರೆ ಮಧ್ಯಾಹ್ನಕ್ಕೆ ಪಂಪ್ಕಿನ್ ಸೂಪ್, ಮಧ್ಯಾಹ್ನ ಅಲ್ಲ, ಆಲ್ಮೋಸ್ಟ್ ಇವಾಗ ಸಂಜೆ ಈವ್ನಿಂಗ್ ಆಗ್ತಾಯಿದೆ, 4:15 ಆಗ್ತಾಯಿದೆ ಇವಾಗ ಪಂಪ್ಕಿನ್ ಸೂಪ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಮಧ್ಯಾಹ್ನ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಯಾರು ಹಶ್ವಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಇವಾಗ ಒಂದು ಸ್ವಲ್ಪ ಪಂಪ್ಕಿನ್ ಸೂಪ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗೂ ಮಾಡ್ಬೋದು ಇದನ್ನ. ಹಾಗೆ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು. ಯಾರೆಲ್ಲ ಡಯಟ್ ಮಾಡ್ತಿರ್ತೀರಲ್ಲ ಅವ್ರಿಗೂ ತುಂಬಾ ಒಳ್ಳೇದಿದು. ಇದನ್ನ ಒಂದು ತರಕಾರಿಯಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಜಾಸ್ತಿ ಇರುತ್ತೆ, ಬಟ್ ಅದ್ರ ಬಗ್ಗೆ ನಾವು ತಿಳ್ಕೊತಾ ಇರಲ್ಲ ಅಷ್ಟೇ. ನಿಜವಾಗ್ಲೂ ಪಂಪ್ಕಿನಲ್ಲಿ ತುಂಬಾ ಒಳ್ಳೆ ಆರೋಗ್ಯಕರವಾದ ಔಷಧಿ ಅಂತಲೇ ಹೇಳ್ಬೋದು. ಇದು ತುಂಬ ಒಳ್ಳೆ ಆಹಾರ ಇದು ಪಂಪ್ಕಿನ್ನು. ಇದರಲ್ಲಿ ಸೂಪ್ ಮಾಡ್ಬೋದು, ಪಲ್ಯ, ಹಾಗೆ ಸಾಂಬಾರು, ಸಲಾಡ್ ಮಾಡ್ಕೊಳ್ತಾರೆ, ಇಲ್ಲ ಸ್ಟೀಮ್ ಮಾಡ್ಕೊಂಡು ಅದೇ ರೀತಿಯೂ ತಿನ್ಬೋದು. ತುಂಬ ಒಳ್ಳೆ ಬೆನಿಫಿಟ್ ಇರುವಂತಹ ಇದು ಆಹಾರ ಅಂತ ಹೇಳ್ಬೋದು. ತುಂಬ ಪಂಪ್ಕಿನ್ ಸೂಪ್ ಅಂದರೆ ನನಗೆ ತುಂಬಾ ಇಷ್ಟ. ಡಯಾಬಿಟಿಸ್ ಇರೋರಿಗೂ ಅಷ್ಟೇ ತುಂಬ ಒಳ್ಳೆಯದು. ಮಾಡೋದು ಕೂಡ ತುಂಬ ಈಸಿ, ತೋರಿಸ್ತೀನಿ. ಕಟ್ ಮಾಡ್ಕೊಳ್ಳೋದು ಅಷ್ಟೇ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಕಟ್ಟಿಂಗ್ ಆಗಿಬಿಟ್ರೆ ಏನೂ ಇಲ್ಲ, ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ಇನ್ನು ಇವಾಗ ಇದು ಮಾಡ್ಕೊಂಡು ಕುಡಿದ್ಬಿಟ್ರೆ ನೈಟ್ ಊಟನೂ ಬೇಡ, ನನಗೆ ಇದೇ ಸಾಕಾಗುತ್ತೆ. ಒಂಥರ ಹೆಲ್ತ್ ಬೆನಿಫಿಟ್ಸೂ ಹೌದು, ಹಾಗೆ ಹೊಟ್ಟೆನೂ ಕೂಡ ತುಂಬಿಬಿಡುತ್ತೆ. ನಂಗೆ ಇಷ್ಟೇ ಮುಗೀತು. ಇವಾಗ ಇದೊಂದು ಕುಡಿದ್ಬಿಟ್ರೆ ಇವಾಗ ಆಲ್ಮೋಸ್ಟ್ 5 o'clock ಆಗ್ತಾ ಬರ್ತಾಯಿದೆ. ಇದು ಆಗೋಷ್ಟೊತ್ತಿಗೆ ಒಂದು 5:30, 6 ಆಗುತ್ತೆ. ಇದು ಮಾಡ್ಕೊಂಡು ಕುಡಿದ್ಬಿಟ್ರೆ ಮುಗೀತು. ಇವತ್ತಿನ ನನ್ನ ಏನು ಡಿನ್ನರ್ ಇದೆ, ಡಿನ್ನರ್ ಕಮ್ ಸ್ನ್ಯಾಕ್ಸ್ ಎರಡು ಇದರಲ್ಲೇ ಆಗುತ್ತೆ. ಚಾಕ್ ಪೌಡ್ ಕೂಡ ಚೆನ್ನಾಗಿಲ್ಲ, ಇದು ಹಾಳಾಗಿಬಿಟ್ಟಿದೆ. ಆರ್ಡ್ರ್ ಮಾಡಿದ್ದೀನಿ, ಅದನ್ನ ಬಂದಿಲ್ಲ. ಯಾವಾಗ ಬರುತ್ತೋ ಏನೋ ನಾನು ವೇಟ್ ಮಾಡ್ತಾಯಿದ್ದೀನಿ. ಹೋಗ್ಬಿಟ್ಟಿದೆ. ಇದು ಏನಾಗ್ತಾ ಇದೆ ಅಂತ ಹೇಳಿದರೆ, ಇವಾಗ ಕಟ್ ಮಾಡ್ಕೋಬೇಕಾದ್ರೆ ಇನ್ನೂ ಈ ರೀತಿ ಇಲ್ಲೆಲ್ಲ ಸ್ವಲ್ಪ ಫುಡ್ಡೆಲ್ಲ ಬಿಡ್ಕೊಳ್ತಾ ಇದೆ. ಸೊ ಇವಾಗ ಏನೇ ಕಟ್ ಮಾಡಿದ್ರು ನಾನು ವಾಶ್ ಮಾಡಿಬಿಟ್ಟು ಮತ್ತೆ ಉಪಯೋಗಿಸ್ಬೇಕು. ಅದು 2 ಸಲ ಕೆಲಸ ಆಗ್ತಾಯಿದೆ. ಅದಕ್ಕೆ ಆರ್ಡ್ರ್ ಮಾಡಿದ್ದೀನಿ, ಅದನ್ನು ಬಂದಿಲ್ಲ, ಯಾವಾಗ ಬರುತ್ತೋ ವೇಟ್ ಮಾಡ್ತಾಯಿದ್ದೀನಿ. ಇನ್ನು ಇವತ್ತಂತೂ ಬೆಳಗ್ಗೆ ಟಿಫನ್ ತಿಂದುಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ದಾಯಿತು. ಏನೂ ಕೆಲಸ ಮಾಡಿಲ್ಲ. ಅಂದರೆ ಸ್ವಲ್ಪ ಅದು ಇದು ಕೆಲಸ ಬಿಟ್ಟು ಅಂದರೆ ಬಟ್ಟೆ ಒಗೆಯೋದು ಅದೆಲ್ಲ ಇರುತ್ತಲ್ವ ನಾರ್ಮಲಾಗಿ, ಅದೆಲ್ಲ ಬಿಟ್ಟು ಏನು ನಾನು ಕೆಲಸ ಅಂತೇಳಿದ್ರೆ ಶೂಟ್ ಆ ಥರ ಏನೂ ಮಾಡೇ ಇಲ್ಲ. ಸೊ ಡೈರೆಕ್ಟಾಗಿ ಸಂಜೆನೇ ಮಾಡ್ತಾ ಇರೋದು. ಇನ್ನು ಇವಾಗ ಪಂಪ್ಕಿನ್ ಸೂಪ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಇದನ್ನು ಆರಾಮಾಗಿ ಈಸಿಯಾಗಿಯೂ ಕೂಡ ಮಾಡ್ಕೋಬೋದು. ಇದನ್ನು ಆಲ್ಮೋಸ್ಟ್ ಪಾತ್ರೆಲ್ಲಾದರೂ ಮಾಡ್ಕೋಬೋದು, ಅಥವಾ ಈಸಿ ಅಂತೇಳಿದರೆ ಕುಕ್ಕರಲ್ಲಿ ಮಾಡ್ಕೊಳ್ಳೋ ಅಂಥದ್ದು. ಏನಂತೇಳಿದರೆ ಒಂದು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದು 4 ಕರಿಮೆಣಸು ಹಾಗೆ ಚಕ್ಕೆ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿ, ಶುಂಠಿ ಹಾಕಿ, ನೆಕ್ಸ್ಟ್ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೊಳ್ಳಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದೊಡ್ಡಕ್ಕೆ ಹೆಚ್ಕೊಂಡ್ರೂ ಪರವಾಗಿಲ್ಲ, ಕುಕ್ಕರಲ್ಲಲ್ವ ಆರಾಮಾಗಿ ಅದು ಬೇಯುತ್ತೆ. ಇನ್ನು ನೀವು ಪಂಪ್ಕಿನ್ ಹಾಕ್ಕೊಳ್ಳಿ. ಪಂಪ್ಕಿನ್ ಏನಂತೇಳಿದ್ರೆ ನಮ್ಮ ಮನೇಲಿ ಸ್ವಲ್ಪ ಎಲ್ಲರೂ ಜಾಸ್ತಿನೇ ಅದನ್ನು ಸೂಪ್ ಕುಡಿತೀವಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಒಬ್ಬರಿಗೆ ಮಾಡ್ಕೋಬೇಕು ಅಂತೇಳಿದ್ರೆ ಇಷ್ಟೊಂದು ಮಾಡೋ ಅಗತ್ಯ ಏನಿರೋದಿಲ್ಲ. ಚಿಕ್ಕದಾಗಿ ಒಂದು ಸ್ಮಾಲ್ ಬೌಲಲ್ಲಿ ಮಾಡ್ಕೊಂಡ್ರೂ ಸಾಕು. ಇನ್ನು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ನೀರು ಹಾಕ್ಬಿಟ್ಟು ನಾನು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. 1-2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಪಂಪ್ಕಿನ್ ಮೊದಲೇ ತುಂಬಾ ಸಾಫ್ಟ್ ಅಲ್ವಾ, ನೀವೊಂದು ಸ್ವಲ್ಪ ಹೊತ್ತು ಸ್ಟೀಮ್ ಮಾಡಿಕೊಂಡ್ರೂ ಸಾಕು, ತುಂಬಾ ಚೆನ್ನಾಗೆ ಅದು ಸ್ಟೀಮ್ ಕೂಡ ಆಗುತ್ತೆ. ಇನ್ನು ಮೇಲ್ಗಡೆ ಪೆಪ್ಪರ್ ಪುಡಿ ಇರಲಿಲ್ಲ, ಹಾಗಾಗಿ ಸ್ವಲ್ಪನೇ ಕೈಯಲ್ಲೇ ಜಜ್ಕೊಳ್ಳೋಣ ಅಂತೇಳಿ ಕರಿಮೆಣಸನ್ನ ನಾನು ಒಂದು 4-5 ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂತೇಳಿದರೆ ಚಿಲ್ಲಿ ಫ್ಲೇಕ್ಸ್ ಇರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಸ್ವಲ್ಪ ಖಾರ ಇರುತ್ತೆ, ನಿಮ್ಗೆ ಖಾರ ಇಷ್ಟ ಆದರೆ ಖಂಡಿತ ಅದನ್ನು ಹಾಕ್ಕೊಂಡು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ನು ಬೇಡ ಅಂತೇಳಿದ್ರೆ ಸಾಕು, ಪೆಪ್ಪರೇ ಸಾಕು ಅಂತೇಳಿದರೆ ಅದು ಒಂದು ಸಾಮಾನ್ಯವಾಗಿ ಖಾರ ಇರುತ್ತೆ ಅಷ್ಟೇ, ಜಾಸ್ತಿ ಏನು ಖಾರ ಇರಲ್ಲ. ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನು ನಾನು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಕುಡಿತೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟೇಸ್ಟ್ ಮಾಡಿ, ತುಂಬಾ ರುಚಿಯಾಗಿ ಬರುತ್ತೆ. ಖಂಡಿತ ನಿಮಗೂ ಕೂಡ ಇಷ್ಟನೂ. ಇನ್ನು ನೀವೆಲ್ಲ ಅನ್ಕೋಬೋದು ಯಾಕೆ ಇಷ್ಟು ಸ್ಲೋ ಆಗಿದೆ ವಾಯ್ಸು, ಯಾಕೆ ಅಷ್ಟೊಂದು ಲೌಡ್ ಇಲ್ಲ ಅಂತೇಳಿದರೆ, ನಾನು ಇವಾಗ 11:30
ಆಗ್ತಾಯಿದೆ ನೈಟ್. ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾಳೆ ಸ್ವಲ್ಪ ಬೇರೆ ಕೆಲಸ ಇದೆ, ಶೂಟಿಂಗ್ ಇರ್ಬೋದು, ಮತ್ತೊಂದು ಇನ್ನೊಂದು ಏನೇನೋ ಕೆಲಸ ಇರುತ್ತೆ. ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಾಕಾಗೋದೇ ಇಲ್ಲ. ಹಾಗಾಗಿ ಮಲ್ಕೊಂಡೋಳು ಎದ್ದುಬಿಟ್ಟು ಇವಾಗ ಎಡಿಟಿಂಗ್ ಮಾಡಿ ಇವಾಗೆ ಪೋಸ್ಟ್ ಮಾಡಬೇಡ ಅಂತೇಳಿ ಮಾಡ್ತಾಯಿದ್ದೀನಿ. ನೋಡ್ತಿರೋದು ಕೂಡ ಸಂಜೆ 5 ಗಂಟೆ ಸಮಯನೇ. ಆವಾಗಲೇ ಎಡಿಟಿಂಗ್ ಮಾಡಿಬಿಟ್ಟು ಮುಗಿಸ್ಬಿಡೋಣ, ಪೋಸ್ಟ್ ಮಾಡಬೇಡ ಅಂತೇಳಿ ಅಂದ್ಕೊಂಡೆ. ಆದರೆ ಲ್ಯಾಬ್ ಸ್ವಿಚ್ ಆಫ್ ಆಗೋಗಿತ್ತು. ಸುಮ್ಮನೆ ಆನ್ ಮಾಡ್ತಾನೇ ಇದ್ದೀನಿ, ಅದೇನೋ ಆನೇ ಆಗ್ತಾಯಿದ್ದಿಲ್ಲ. ಏನಾಯ್ತಪ್ಪ ಅಂತ ಅಂದ್ಕೊಂಡ್ರೆ ಆಮೇಲೆ ಗೊತ್ತಾಯಿತು ಅದು ಸ್ವಿಚ್ ಆಫ್ ಆಗಿದೆ ಅಂತೇಳಿ. ಸೊ ಹಾಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ, ಒಂದು ಸ್ವಲ್ಪ ಗೊತ್ತಿಲ್ಲದೆ ಸುಮ್ಮನೆ ಅದು ಪ್ರೆಸ್ ಮಾಡ್ತಾನೇ ಇದ್ದೀನಿ. ಅದಾದಮೇಲೆ ಗೊತ್ತಾಯಿತು, ಸೊ ಸ್ವಿಚ್ ಆಫ್ ಆಗಿದೆ ಅಂದ್ಕೊಂಡು ಅದಾದಮೇಲೆ ಮತ್ತೆ ಚಾರ್ಜ್ಗಿಟ್ಟು ಇವಾಗ ರಾತ್ರಿ 11 ಗಂಟೆ ಆಗಿದೆ, 11:30 ಆಗ್ತಾಯಿದೆ. ಸೊ ಇವಾಗ ಎಡಿಟ್ ಮಾಡಿ ಇವಾಗಲೇ ಪೋಸ್ಟ್ಗೆ ಇಟ್ಬಿಡ್ತೀನಿ. ನೋಡೋಣ ಬೆಳಗ್ಗೆ ಅಷ್ಟೊತ್ತಿಗೆ ಪೋಸ್ಟ್ ಆಗಿರುತ್ತೆ ಅಂತೇಳಿ ಅಂದ್ಕೊಳ್ತೀನಿ. ಹಾಗೆ ಸಂಜೆ ಇವತ್ತು ಫುಲ್ ಫ್ರೀ ಇದ್ನಲ್ಲ, ಹಾಗಾಗಿ ಒಂದು ಸ್ಕ್ರಬ್ ಮಾಡ್ಕೊಳ್ಳೋಣ ಅಂತೇಳಿ ಹೋಮ್ ಮೇಡ್ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಜಾಸ್ತಿ ಯೂಸ್ ಮಾಡೋಂಥ ಸ್ಕ್ರಬ್ ಅಂದರೆ ಇದೇನೆ. 1 ಟೇಬಲ್ ಸ್ಪೂನ್ ಕಾಫಿ ಪೌಡರು, ಹಾಗೆ 1 ಟೇಬಲ್ ಸ್ಪೂನ್ ಶುಗರ್ ಹಾಕಿ ಒಂದು ಸ್ವಲ್ಪ ಹನಿ ಹಾಕ್ಕೊಂಡು ಲೆಮನ್ ರಸನಾದರೂ ಹಾಕ್ಕೊಳ್ಳಿ ಅಥವಾ ಟೊಮೆಟೊ ರಸನಾದರೂ ಹಾಕ್ಕೊಳ್ಳಿ. ಚೆನ್ನಾಗಿ ಸ್ಕ್ರಬ್ ಅಂದರೆ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಎತ್ತಿಟ್ಕೊಂಡು ಅದಾದಮೇಲೆ ಸ್ಕ್ರಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಒಂದು ಟ್ಯಾನ್ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಏನಂತಂದರೆ ಫೇಸ್ಗಾಗಿರ್ಬೋದು, ಕೈಗೆ, ಕಾಲಿಗೆ ತುಂಬ ಬೇಗನೆ ಟ್ಯಾನ್ ಹೋಗೋಂಥ ಹೋಮ್ ಮೇಡ್ ರೆಮಿಡಿ ತುಂಬ ಟ್ರೈ ಮಾಡ್ತಾಯಿರ್ತೀನಿ. ಅದ್ರಲ್ಲಿ ತುಂಬ ಇಷ್ಟ ಆಗಿರೋದು ಅಂತೇಳಿ ಇದೇನೆ ನನಗೆ. ಸೊ ನಿಮಗೋಸ್ಕರ ಇದನ್ನು ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೇನಂತಂದರೆ ನಾನು ಹಚ್ಕೊಂಡೆಲ್ಲ ತೋರಿಸೋಷ್ಟು ಕಂಫರ್ಟ್ ನನಗಿಲ್ಲ. ಸೊ ಹಾಗಾಗಿ ಇದನ್ನೇ ಈ ರೀತಿ ತೋರಿಸ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತೇಳಿ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.